ಸರ್ ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿಂತಾಮಣಿ ತಾಲೂಕು ಉಪ್ಪುರಪೇಟೆ ಪಂಚಾಯಿತಿ ದೊಡ್ಡಕೊಂಡ್ರಹಳ್ಳಿ ಅಂತ. ನಾವೊಂದು 5 ಎಕರೆ ದಾಳಿಂಬೆ ಬೆಳೆದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. 3 ವರ್ಷದಿಂದ ಬೆಳೀತಾ ಇದ್ದೀವಿ. ಒಂದು ಸಣ್ಣ ಗಿಡದಿಂದ 1.5 ವರ್ಷ ಹೋಗಬೇಕು. ಏನು ಒಂದು ಇದು ಬರಬೇಕು, ಫಸಲು ಬರಬೇಕಂದ್ರೆ 1.5 ವರ್ಷ ಹೋಗಬೇಕು. ಆಮೇಲೆ ಆ ಸ್ಟೇಜ್ನಿಂದ ಒಂದು 5 ಪ್ರೂನಿಂಗ್ ಆಗುತ್ತೆ, ಅಂದರೆ ಕಟಿಂಗ್ 5 ಕಟಿಂಗ್ ಆಗುತ್ತೆ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಮುಳ್ಳು ಯಾವ ಥರ ಬರುತ್ತೋ ಮತ್ತು ಗ್ರೀನ್ನೆಸ್ಸು, ಹೆಲ್ತಿನೆಸ್ಸು, ನಾವು ಏನು ನ್ಯಾಚುರಲ್ ಆಗಿ ಏನು ಕೊಟ್ಟಿರ್ತೀವೋ ಈ ಗ್ರೀನ್ನೆಸ್ ಎಲ್ಲ ಬರುತ್ತೆ. ಇದ್ರ ಮೇಲೆ ಒಳ್ಳೆ ಪ್ರಾಫಿಟ್ ಇದೆ. ನೋಡೋಣ, ಆಗಲಿ ಈ ಸಲ ಇನ್ನೂ ಚೆನ್ನಾಗಿ ಬಂದಿದೆ ಫಸಲು. ನೋಡೋಣ ಸರ್. ಈಗ ಅಂತ ಒಂದು ಅಂದರೆ ಬೆಳೆ ನೀವು ನಾಟಿ ಇದು ಮಾಡ್ತೀರಲ್ಲ, ಅಲ್ಲಿಂದ ನೀವು ಯಾವ ರೀತಿ ಕ್ರಮಗಳು ತಗೊಂಡಿದ್ದೀರಿ ಸರ್? ನಾವು ಫಸ್ಟು ನಾಟಿ ಮಾಡಿದಾಗ ಸಣ್ಣದಾಗ ಒಂದು ಬೆಡ್ ಚಿಕ್ಕದಾಗಿ ತಗೊಂಡಿದ್ದೀವಿ. ಆಮೇಲೆ ಒಂದು 6 ತಿಂಗಳಾದ್ಮೇಲೆ ಸ್ವಲ್ಪ ದೊಡ್ಡ ಬೆಡ್ ಮಾಡ್ಕೊಂಡ್ವಿ. ಆಮೇಲೆ ಕಟಿಂಗ್ ಓವರ್ ಬಂದು 5 ಕಟಿಂಗು ಸಿಗುತ್ತೆ. ಒಂದು ಫಸಲಿಗೆ 5 ಕಟಿಂಗ್ ಕಂಪಲ್ಸರಿ ಮಾಡಬೇಕು. ಅದು ಕಟಿಂಗ್ ಓವರು ಒಳ್ಳೆ ಕಟಿಂಗ್, ಅಂದ್ರೆ ಒಳ್ಳೆ ಪ್ರೂನಿಂಗ್ ಮಾಡಬೇಕು. ಆಗ ಮಾತ್ರ ಒಳ್ಳೆ ಮುಳ್ಳು, ಒಳ್ಳೆ ಫಸಲು ಬರೋಕ್ಕೆ ಸಾಧ್ಯತೆ ಇರ್ತದೆ ಸರ್. ಮತ್ತೆ ಔಷಧಿಗಳು ಯಾವ ರೀತಿಯಲ್ಲಿ? ಔಷಧಿಗಳು ಸ್ವಲ್ಪ ರೆಸ್ಟ್ ಅಲ್ಲಿ ಏನು ಅಂತ ಔಷಧಿಗಳೇನು ಇರಲ್ಲ. ಒಂದು ಸರಿ ನಾವು ಎತ್ತರಾಲ್ ಹೊಡೆದು ಒಂದು ಇದು ಮಾಡಿದ್ದೀವಿ ಅಂದರೆ 5 ದಿವಸಕ್ಕೆ 6 ದಿವಸಕ್ಕೆ ಹೋಗ್ಬೇಕಾಗುತ್ತೆ ಸರ್. ಒಂದೊಂದು ಇದು ಅದು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಯಾವ ಪ್ರಾಬ್ಲಮ್ಮು ಬರಲ್ಲ ಸರ್. ಮತ್ತೆ ಇದು ಗಿಡ ಎಷ್ಟು ವರ್ಷಗಳು ಫಸಲು ಕೊಡುತ್ತೆ ಸರ್? ಇದು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವೋ ನಮ್ಮ ಅಂದಾಜು ಒಂದು 12 ವರ್ಷ ಕಂಪಲ್ಸರಿ 12 ವರ್ಷ ಬಂದೇ ಬರುತ್ತೆ ಸರ್. ಒಂದು ವರ್ಷಕ್ಕೆ ಒಂದು ಗಿಡ ಎಷ್ಟು ಕೊಡ್ಬೋದು ಫಸಲು? ಒಂದು ವರ್ಷಕ್ಕೆ ಅದು ವರ್ಷದಿಂದ ವರ್ಷಕ್ಕೆ ಸರ್ ಡಿಪೆಂಡ್ ಆಗುತ್ತೆ. ನಮಗೆ ಫಸ್ಟ್ ವರ್ಷ 14 kg ಬಂದಿತ್ತು, ಆಮೇಲೆ 28 ಬಂತು. ಈಗ ಒಂದು 30-35 ಬರ್ಬೋದು ಸರ್ ಒಂದು ಇದಕ್ಕೆ. ಈಗ ಒಂದು ಗಿಡ ಸರ್, ಈ ದಾಳಿಂಬೆ ಹಾಕೋದ್ರಿಂದ ರೈತ ಯಾವ ರೀತಿಯಲ್ಲಿ ಲಾಸ್ನ ಆಗ್ಬೋದು ಸರ್ ಅವ್ನ ಜೀವನ? ಲಾಸ್ ಆಗಕ್ಕೆ ನಾವು ಏನು ಮಾಡ್ತೀವಿ ಅದ್ರ ಮೇಲೆ ನಿಂತ್ಕೊಂಡಿರ್ತೈತೆ. ಸುಮ್ಮನೆ ಆಗ್ಬಿಟ್ಟು ಮನೆಯಲ್ಲಿ ಮಾಡ್ಕೊಂಡಿದ್ರೆ ಏನೂ ಆಗಲ್ಲ, ಅದರಿಂದ ಲಾಸ್ ಆಗುತ್ತೆ ಅಷ್ಟೇ. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸ್ವಲ್ಪ 100 ರೂಪಾಯಿ ರೇಟ್ ಸಿಕ್ಕಿದ್ರೂ ಸಾಕು ಸರ್ ನಮಗೆ. ಏನು ಸಿಗ್ತಾ ಇದೆ ಈಗ ರೇಟ್ ಸರ್? ಈಗ ತಕ್ಷಣ ರೇಟ್ ಇರೋದು 220-230 ಇದೆ. ನೋಡೋಣ, ನಮ್ದು ಇನ್ನೂ ಒಂದು 5 ತಿಂಗಳಾಗುತ್ತೆ, ನೋಡಬೇಕು ಸರ್. ಮತ್ತೆ ಈಗ ಇಲಾಖೆಗಳು ಯಾವ್ದನ್ನ, ಸರ್ಕಾರಿ ಇಲಾಖೆಗಳು ಯಾವ ರೀತಿಯಲ್ಲಿ ನಿಮ್ಗೆ ಪ್ರೋತ್ಸಾಹ ಕೊಡ್ತಾ ಇದೆ ಸರ್? ನಮಗೆ ತೋಟಗಾರಿಕೆ ಇದರಿಂದ ನರೇಗಾ ಅಂತೇಳಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್. ಒಂದು ಎಕರೆಗೆ 50,000 ರೂಪಾಯಿ ರೀತಿಯಲ್ಲಿ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್. ಮಾಡ್ಬೋದು, ಮಾಡಂಗಿದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು, ನೀಟಾಗಿ ನೋಡ್ಕೊಬೇಕು. ಮೇಂಟೆನೆನ್ಸ್ ಹೇಗಿರುತ್ತೋ ತೋಟನೂ ಹಾಗೆ ಇರುತ್ತೆ ಸರ್. ಓಕೆ, ಸ್ಟಾರ್ಟ್ ಮಾಡಿ ಸರ್. ನಿಮ್ಮ ಹೆಸರು ಹೇಳಿ ಸರ್. ಸರ್, ನಮ್ಮ ಹೆಸರು ಮಠಮಪ್ಪ ಅಂತ. ನಾನು ಮೂಲತಃ ವಕೀಲರು, ಆದರೆ ಅದರ ಜೊತೆಗೆ ರೈತ ಕುಟುಂಬದಲ್ಲಿ ಬೆಳೆದಿರೋದ್ರಿಂದ, ನಮ್ಮ ತಾತ ಮುತ್ತಾತ ಕಾಲದಿಂದನೂ ಕೂಡ ರೈತ ಕುಟುಂಬದಲ್ಲಿ ಬೆಳೆದಿರೋದ್ರಿಂದ ಸಾಕಷ್ಟು ಟೊಮೊಟೊ, ಬೀನ್ಸು, ಆಲೂಗಡ್ಡೆ ಮತ್ತು ಈರುಳ್ಳಿ ಈ ರೀತಿಯಾದಂಥ ಬೆಳೆಗಳನ್ನ ವಿಭಿನ್ನವಾದ ರೀತಿಯಲ್ಲಿ, ಜೋಳ ಈ ರೀತಿಯಲ್ಲಿ ಎಲ್ಲ ನಮ್ಮ ಕುಟುಂಬ ಬೆಳೀತಾನೆ ಇರ್ತದೆ. ಸೊ ಅದರ ಮೇಲೆ ಈಗ ನಾನು ಕೂಡ ಒಂದಷ್ಟು ಕಾನ್ಸಂಟ್ರೇಟು ಮಾಡ್ತಾಯಿದ್ದೀನಿ. ಈಗ ಒಂದು 2 ಎಕರೆಗೆ ದಾಳಿಂಬೆ ಗಿಡನ ನೋಡಿ ನಮ್ಮ ಬ್ರದರೇ ಅಡ್ವೈಸ್ ಮಾಡಿದ್ದಾರೆ. ಸೊ ಅವರು ಅಡ್ವೈಸ್ ಮೇಲೇ ಎಲ್ಲ ಒಂದು 2 ಎಕರೆಗೆ ದಾಳಿಂಬೆ ಮತ್ತು ಒಂದು 2 ಎಕರೆಗೆ ಸೆಂಟೆಲವನ್ನು ಹಾಕ್ತಕ್ಕಂಥ ಕೆಲಸ. ಮತ್ತು ರಜೆ ಇರೋದ್ರಿಂದ ಇವತ್ತು ಇವತ್ತು ತೋಟದಲ್ಲೇ ಕೆಲಸ ಮಾಡ್ತಾಯಿದ್ದೀನಿ, ನಾನು ಕೂಡ ನಮ್ಮ ಬ್ರದರ್ಸು ನಾವೆಲ್ಲನೂ. ಹೀಗಾಗಿ ನಾನು ಯುವ ಜನತೆಗೆ ವಿಶೇಷವಾಗಿ ಹೇಳೋದೇನೆಂದರೆ, ದಯವಿಟ್ಟು ಕೂಡ ಇವತ್ತು ಕೇಂದ್ರ ಸರ್ಕಾರ ಉದ್ಯೋಗ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ಉದ್ಯೋಗ ಕೊಡ್ತಾ ಇಲ್ಲ, ಅಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ, ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅಂತೇಳ್ಬಿಟ್ಟು ಎಲ್ಲೋ ಒಂದು ಕಡೆ ವಿಶೇಷವಾಗಿ ಯುವಜನತೆ ದಾರಿ ತಪ್ತಾ ಇರ್ತಕ್ಕಂಥ ಕೆಲಸನ ಇವತ್ತು ನಾವು ಹಳ್ಳಿಗಳಲ್ಲೂ ನೋಡ್ತಾ ಇದ್ದೀವಿ, ನಗರದಲ್ಲೂ ನೋಡ್ತಾ ಇದ್ದೀವಿ. ದಯವಿಟ್ಟು ಯಾರು ಒಂದಷ್ಟು ಜಮೀನಿದೆ ಅವರು ದಯವಿಟ್ಟು ಕೂಡ ನಾವು ನಿರುದ್ಯೋಗಿಗಳು ಅಂತಕ್ಕಂಥ ಭಾವನೆನ, ಅಲ್ಲಿ ಉದ್ಯೋಗ ಸಿಕ್ಕಿಲ್ಲ ಅಂತಕ್ಕಂಥ ಭಾವನೆನ ಬಿಟ್ಟು ದಯವಿಟ್ಟು ಕೂಡ ಬನ್ನಿ. ಒಂದು ಭೂಮಿ ತಾಯಿನ ನಂಬ್ಕೊಂಡಿರ್ತಕ್ಕಂಥವ್ರು ಇವತ್ತುವರೆಗೂ ಕೂಡ ಎಲ್ಲೂ ಕೂಡ ಮೋಸ ಹೋಗಿ ಅನ್ಯಾಯ ಆಗಿರ್ತಕ್ಕಂಥದ್ದಿಲ್ಲ. ಸಾವಿರಾರು ಜನಕ್ಕೆ ಅನ್ನ ಮಡಗ್ತಕ್ಕಂಥ ರೈತ ಇವತ್ತೂ ಮನೆಗೆ ಬಂದರೆ, ನಾವು ಟೌನಲ್ಲಿ ಬೇಕಾದ್ರೆ ಒಂದು 10 ಜನ ಬಂದರೆ ಊಟ ಸಿಗ್ತದೆ ಇಲ್ವಾ? ನೀವು ಹಳ್ಳಿಗೆ ಯಾವುದೇ ಮನೆಗೆ ಬನ್ನಿ, 100 ಜನ ಬರಲಿ, ಹಾಫ್ ಆನ್ ಅವರಲ್ಲಿ ಅಡುಗೆ ಮಾಡಿ ರೆಡಿ ಮಾಡಿ ಪಾಪ ಅಷ್ಟು ಪ್ರೀತಿಯಿಂದ ಕೊಡ್ತಕ್ಕಂಥದ್ದು. ಯಾಕಂದರೆ ಇದು ಮೂಲತಃ ಮೊದಲಿಂದನೂ ಕೂಡ ಇವತ್ತು ನಾವೇನಾದರೂ ಒಂದಷ್ಟು ನಾವೂ ಕೂಡ ಒಂದು ವಕೀಲರಾಗಬೇಕಾದ್ರೆ, ಈ ಥರ ಇದು ಆಗಬೇಕಾದ್ರೆ ಮೂಲತಃ ರೈತ ಕುಟುಂಬದಿಂದ ನಮ್ಮನ್ನೆಲ್ಲ ಒಂದು ಶಿಸ್ತುಬದ್ಧವಾಗಿ ಬೆಳೆಸಿ ಇವತ್ತೂ ಕೂಡ ನಾವು ವಕೀಲರಾದ್ರೂ ಕೂಡ ಕಷ್ಟಪಡ್ತೀವಿ, ಯಾವುದೇ ಕಾರಣಕ್ಕೂ ಸೋಂಬೇರಿ ಬೀಳಲ್ಲ. ಸೊ ಹಂಗಾಗಿ ಯುವಜನತೆ ದಯವಿಟ್ಟು ಕೂಡ ನೀವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಒಂದು ಕಂಪ್ನಿಗೆ, ಖಾಸಗಿ ಕಂಪ್ನಿಗೆ ಹೋದರೆ ನಿಮ್ಗೆ ಒಂದು 15,000 ಕೊಡ್ಬೋದು, ಅಥವಾ 20,000 ಕೊಡ್ಬೋದು, ಇಲ್ಲ 30,000 ಕೊಡ್ಬೋದು.
ಅದರಲ್ಲಿ ನಿಮ್ಮನ್ನು ಸಾಕ್ಕೊಳ್ಳೋಕೆ ಸರೋಗ್ತದೆ, ನಿಮ್ಮ ಕುಟುಂಬನ ಪೋಷಣೆ ಮಾಡೋದಕ್ಕೂ ಕೂಡ ಈಗಿರ್ತಕ್ಕಂಥ ಸಿಚುವೇಶನಲ್ಲಿ ಆಗಲ್ಲ. ಹಾಗಾಗಿ ದಯವಿಟ್ಟು ಕೂಡ ನೀವು ಎಲ್ಲಿ ನಿಮ್ಮ ಜಮೀನು ಪಾಳು ಬಿದ್ದಿದೆಯಲ್ಲ ಬಿಟ್ಟಿರೋದು, ಅದಕ್ಕೆ ಒಂದು ನೀರಾವರಿಯನ್ನು ಮಾಡಿಕೊಂಡು ದಯವಿಟ್ಟು ಕೂಡ ನೀವೊಂದಷ್ಟು ಇನ್ವೆಸ್ಟ್ ಮಾಡಿದ್ರೆ ನೀವೇ ಬೇಕಾದರೆ ಒಂದು 10 ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಆಗ್ತದೆ. 20 ಜನಕ್ಕೆ ಉದ್ಯೋಗ. ನೋಡಿ ಈಗ ಇವರು ನಮ್ಮ ಬ್ರದರು ಸುಮಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಈ ರೀತಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಯಾವುದೋ ಡಿಪೆಂಡ್ ಮಾಡಿಕೊಂಡು ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಇವತ್ತು ಯಾವುದೋ ಕೆಟ್ಟ ಚಟಗಳಿಗೆ, ಅದರಲ್ಲೂ ಕೂಡ ಯುವಜನತೆ ಕೆಟ್ಟ ಚಟಗಳಿಗೆ ದಾಸರಾಗಿ ಇವತ್ತು ದಿಕ್ಕು ತಪ್ಪಿ ಮನೆಗೂ ಕೂಡ ಹೊರೆ ಆಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಬಾಳ್ತಕ್ಕಂಥ ಯುವಜನತೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಗಾಂಜಾ, ಅಫೀಮು, ಅದು ಇದು ಬಂದು ಇವತ್ತು ಹಳ್ಳಿಗಳಲ್ಲೂ ಕೂಡ ಹಬ್ಬಿಕೊಂಡು ಎಂಟೇರು ದಿಕ್ಕು ತಪ್ಪತಕ್ಕಂಥ ವಾತಾವರಣ, ಈ ಕುಟುಂಬಗಳ ನಾಶ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ದಯವಿಟ್ಟು ಕೂಡ ಪೋಷಕರು ಜವಾಬ್ದಾರಿಯುತವಾಗಿ ಮಕ್ಕಳನ್ನ ಅಥವಾ ಯುವಜನತೆನ ಜವಾಬ್ದಾರಿಯಿಂದ ನೋಡ್ಕೊಳ್ತಕ್ಕಂಥ ಕೆಲಸ, ಮತ್ತು ಯುವಜನತೆಗೂ ಕೂಡ ನಮ್ಗೆ ಜವಾಬ್ದಾರಿ ಇದೆ. ಈ ದೇಶದಲ್ಲಿ ಹುಟ್ಟಿದ್ದೀವಿ, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನಿಟ್ಕೊಂಡು 10 ಜನಕ್ಕೆ ಸಹಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋದಾಗ ಖಂಡಿತವಾಗ್ಲೂ ಕೂಡ ನಿಮ್ಮಲ್ಲಿ ಆತ್ಮವಿಶ್ವಾಸ ಕೊರತೆ ಏನಿದೆ, ನನಗೆ ಉದ್ಯೋಗ ಇಲ್ಲ ಅಂತಕ್ಕಂಥದ್ದು, ನೀವು ನಾಳೆ ಜನ ಬೇಕಾದ್ರೆ 50 ಜನಕ್ಕೆ ಉದ್ಯೋಗ ಕೊಡ್ಬೋದು. ಅದು ಆತ್ಮವಿಶ್ವಾಸ ಇರಬೇಕು, ಮತ್ತು ಕಷ್ಟಪಟ್ಟು ದುಡಿಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಯಾರಿಗೂ ಕೂಡ, ಸಾಹುಕಾರ ಟಾಟಾ ಬಿರ್ಲಾನು ಕೂಡ ಸುಮ್ಮನೆ ಕೂತ್ಕೊಂಡ್ರೆ ಅವನಿಗೂ ಒಂದು ಊಟ ಸಿಗಲ್ಲ. ಇಲ್ಲಿ ಕಷ್ಟಪಡಬೇಕು, ಹುಟ್ಟಿದ್ದೀವಿ, ಸಾಯೋವರೆಗೂ ಕಷ್ಟಪಡಬೇಕು, ಮತ್ತು ಮುಂದಿನ ಪೀಳಿಗೆಗೆ ನಾವು ಮಾದರಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್ ನೀವು ಮುಂದೆ ಬನ್ನಿ ಸರ್. ಹಂಗೆ ಇರಿ ಸರ್, ಒಂದು ಸೆಕೆಂಡ್ ಹಂಗೆ ಇರಿ. ನೋಡಿ, ಇದು ತುಂಬ ಚೆನ್ನಾಗಿ ಬಂದಿದೆ. ಅದೇ ಸರ್, ಕಾಯಿ ಚೆನ್ನಾಗಿ ನೋಡಿ ಸರ್, ಕಾಯಿ ಆಗಿದೆ, ಹೂವು ಬಿಡ್ತಾ ಇದೆ. 300 ಪ್ಲಸ್ ಇನ್ನೂ ಕೀಳ್ಬೇಕಾಗ್ತದಂತೆ. ಇದರಲ್ಲಿ ಅಂದ್ರೆ ಜಾಗ ಇದು ಮಾಡ್ಕೊಂಡು ಬಿಡ್ಬೇಕಾ? ಬಿಡ್ಬೇಕು ಸರ್. ಜಾಸ್ತಿ ಓವರ್ಲೋಡ್ ಆದ್ರೆ ಏನಾಗುತ್ತೆ ಅಂದ್ರೆ ಸೈಜ್ ಕಡಿಮೆ ಬಂದ್ಬಿಡುತ್ತೆ. ಓವರ್ಲೋಡ್ ಆದ್ರೆ ಸೈಜ್ ಇದರಲ್ಲಿ ಏನಿಲ್ಲ 200 ಬೇಕು, ಹಾಂ, ನಮ್ಗೆ ಏನಿಲ್ಲ ಅಂದ್ರೂ ಒಂದು 400 ಇದೆ. ಓಹೋ, ಅರ್ಧಕ್ಕರ್ಧ ತೆಗಿಬೇಕು. ಅರ್ಧಕ್ಕರ್ಧ ಕಿತ್ತಾಕ್ಬೇಕು. ಅಂದ್ರೆ ಸೆಟ್ ಆಗೋದು ತುಂಬಾ ಕಷ್ಟ. ಹೌದೌದು, ಅದೃಷ್ಟ. ಹಾಂ, ಸೆಟ್ ಆಗೋದು ತುಂಬಾ ಕಷ್ಟ. ಹೌದೌದು. ಇನ್ನೊಂದು ತೋಟ ಇದೆ ನಮ್ಮ ಬ್ರದರ್ದೆ, ಹ್ಞೂ ಸರ್. ಅದರೆಲ್ಲ ಒಂದು 20-30 ಸೇಮ್ ಸ್ಟೇಜ್ ಇದೆ. ಹಾಂ, ಕುತ್ಕೊಂಡಿದೆ, ಏನು ಮಾಡೋದು, ಕಷ್ಟ ಅಲ್ವಾ, ತುಂಬಾ ಕಷ್ಟ ಸರ್. ಹೌದೌದು. ಇದೆಲ್ಲ ಈಗ ಮೂವ್ ಆಗಿರೋದೇ ನಮಗೆ ಭಯ ಆಗುತ್ತೆ. ಅದು ನೋಡಿ, ಏನು ರೆಂಬೆಗಳು ನಿಲ್ತವೋ ಇಲ್ವೋ ಅಂತ ಆ ಥರ ಬಂದಿದೆ. ಹ್ಞೂ ಸರ್, ಇಂಚುಗೂ ಬಂದಿದೆ. ಒಳ್ಳೆ ಫಸಲು ಕಾಣಿಸುತ್ತಲ್ಲ ಸರ್? ಒಳ್ಳೆ ಫಸಲು ಸರ್. ಈಗ ಸ್ಟಾರ್ಟ್ ಇದೆ. ಇನ್ನೊಂದು 20 ದಿವಸ ಹೋದ್ರೆ ಹೌದು ಸರ್, ಎಲ್ಲ ತುಂಬ್ಕೊಂಡ್ಬಿಡ್ತೈತೆ. ಚಿಗುರಿ ಇರಲ್ಲ. ಹ್ಞೂ ಸರ್, ಸೇಮ್ ಎಲ್ಲ ಬರೀ ಕಾಯಿನೇ ಇರ್ತದೆ.